ಇನ್ನು ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಯಾರಿಗೂ ತಲುಪ್ತಾ ಇಲ್ಲ, ಗ್ಯಾರಂಟಿ ನಿಲ್ಲಿಸೋ ಮೂಲಕ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿಎಂ ಡಿಸಿಎಂ ರಾಜ್ಯದ ಜನರಿಗೆ ಒಂದು ಮಾತು ಕೊಟ್ಟಿದ್ರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ ಅಂತ ಹೇಳಿದ್ರು. ಆದ್ರೆ ಈಗ ಎಲ್ಲಿದೆ? ಯಾರು ಕೂಡ ಕೇಳಿರ್ಲಿಲ್ಲ, ಜನ ಕೂಡ ಕೇಳಿರ್ಲಿಲ್ಲ. ಆದ್ರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋದು ರಾಜ್ಯ ಸರ್ಕಾರದ ಕರ್ತವ್ಯ ಅಂತ ಹೇಳಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಹಾದಿಯಾಗಿ, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ರಾಜ್ಯದ ಜನತೆಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಾಟೀಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡಿ ಅಂತ ಈ ಗ್ಯಾರಂಟಿಗಳ ಕಮಿಟ್ಮೆಂಟ್ ಕೊಟ್ಟಂತದ್ದು ಈ ಕಾಂಗ್ರೆಸ್ನ ಪಕ್ಷ. ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈಗಾಗಲೇ 15 ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ. ಅತ್ಯಂತ ಅನುಭವಿಗಳು, ಅವ್ರ ಜೊತೆನಲ್ಲಿ ಪಾಪ ಸಾಕಷ್ಟು ಜನ ಅನುಭವಸ್ಥರಿದ್ದಾರೆ. ಇವತ್ತು ನಾವು ಪ್ರತಿನಿತ್ಯ ನೋಡಿದ್ದೇವೆ ಯಾವ ರೀತಿ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಗೈಡೆನ್ಸ್ ವ್ಯಾಲ್ಯೂನ 30% ಏರಿಕೆಯನ್ನ ಮಾಡಿರುವಂತದ್ದು. ಇವತ್ತು ಕೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಇವತ್ತು ಕಳೆದ ಚುನಾವಣೆ ಟೈಮಲ್ಲಿ ಧಮಕಿಯನ್ನ ಹಾಕ್ತಾರೆ. ಗ್ಯಾರಂಟಿಗಳು ಈಗಾಗಲೇ ಯಾರಿಗೂ ಮುಟ್ತಾ ಇಲ್ಲ. ಇದನ್ನ ಮತ್ತೆ ಯಾವ್ಯಾವ ರೀತಿ ನಿನ್ನೆ ದಿನ ಮೊನ್ನೆ ದಿನ ಈಗಾಗಲೇ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ. ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಭರವಸೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇದು ಬಹಳ ಸ್ಪಷ್ಟ. ಇವತ್ತು ಗ್ಯಾರಂಟಿಗಳು ಕೊಡು ಅಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನ ಕೊಟ್ಟ ಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ, ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ.